ಸೊ 34 lakhs ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋವಂಥದ್ದು 34 ಲಕ್ಷದಲ್ಲಿ 30-45 ಲೆಂತ್ ಇದೆ. MS ಗೇಟ್ ವಿತ್ CNC ಕಟಿಂಗ್. ಈಕಲ್ಲ ಒಂದೇ ಇದು ಪ್ಯೂರ್ ಒಂದೇ. ಓಕೆ, ಲಿವಿಂಗ್ ಏರಿಯಾ. ಸೊ ಅಷ್ಟೊಂದು ಸೂಪರ್ ಆಗಿ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದೀರಾ. ಪೂಜಾ ರೂಮ್ ಬಂದ್ಬಿಟ್ಟು 5x4 ಇದೆ. ಇದೇನಂದ್ರೆ ಡೋರ್ 360 ಡಿಗ್ರಿ ಓಪನ್. 360 ಡಿಗ್ರಿ ಅಕ್ರಾಲಿಕ್ ಕಿಚನ್ ಮಾಡ್ತಿದ್ದಾರೆ. ಅಕ್ರಾಲಿಕ್ ಕಿಚನ್ ಸರ್, ಇದು ಹಿಡನ್ ವಾಶ್ರೂಮ್ ತರ. ಹಿಡನ್ ವಾಶ್ರೂಮ್ ಗೊತ್ತೇ ಆಗಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಹೌದು ಸರ್. ಇದು ನೋಡಿದಾಗ ಇಲ್ಲಿ ಸ್ಮಾಲ್ ರೂಮ್ ಅಂದ್ರೆ ಗೆಸ್ಟ್ ರೂಮ್ ತರ. ಸರ್, ಇದು 7 months ಒಳಗಡೆ ಕಂಪ್ಲೀಟ್ ಆಗುತ್ತೆ. 7 months ಒಳಗೆ ಕಂಪ್ಲೀಟ್ ಮಾಡಿದ್ದೀರಾ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಬಡ್ಜೆಟಲ್ಲಿ ಸೂಪರ್ ಆಗಿರೋ ಒಂದು ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ ಬಡ್ಜೆಟ್ ಬಿಲ್ಡಿಂಗು ಆಮೇಲೆ ಕ್ವಾಲಿಟಿ ಪ್ರಾಡಕ್ಟ್ಸು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಬಂದಾಗ RCC ಕಂಪನಿ ಬರುತ್ತೆ. ಸೊ RCC ಕನ್ಸ್ಟ್ರಕ್ಷನ್ಸ್ ಅವರು ಮಾಡಿರುವ ಪ್ರಾಜೆಕ್ಟೇ ಇದು. ಆ್ಯಕ್ಚುಲಿ ನೋಡ್ತಿರ್ಬೋದು, ಎಲಿವೇಶನ್ ಎಲ್ಲ ನೀಟಾಗಿ ಎಲಿಗೆಂಟಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು 30 ವಿಡ್ತ್ ಇದೆ ಮತ್ತು 45 ಕೂಡ ಲೆಂತ್ ಇದೆ. 30-45 ಡೈಮೆನ್ಷನಲ್ಲಿ ಕಟ್ಟಿರೋವಂಥದ್ದು. ಸೊ 34 lakhs ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋವಂಥದ್ದು 34 ಲಕ್ಷದಲ್ಲಿ. ಸೊ ಈ ಮನೆ ಕೂಡ ಯಾವ ಥರ ಇರುತ್ತೆ ಎಲ್ಲ ಕೂಡ ಡೀಟೇಲ್ಸ್ ಆಗಿ ಹೇಳೋಣ. ಮತ್ತು ಇವಾಗ ಗಣೇಶ ಹಬ್ಬ ಕೂಡ ಬರ್ತಿದೆ. ಸೊ RCC ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ನಿಮಗೆ ಒಳ್ಳೆ ಆಫರ್ ಕೂಡ ಇದೆ. ಅಂದರೆ ನಿಮಗೆ ಸ್ಕ್ವೇರ್ ಫೀಟ್ ಮೇಲೆ 149 ರೂಪೀಸ್ ಕೂಡ ಕಡಿಮೆ ಆಗುತ್ತೆ. ಅದು ಕೂಡ ಡಿಸ್ಕೌಂಟ್ ಪ್ರೈಸಲ್ಲಿ. ಈ ಥರ ತುಂಬಾ ಆಫರ್ಸ್ ಕೂಡ ಇವರು ಬಿಡ್ತಿರ್ತಾರೆ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಸೊ ಕೀರ್ತಿ ಅಂತ ಇದ್ದಾರೆ, ಇವರು ಆ್ಯಕ್ಚುಲಿ ಪ್ರಾಜೆಕ್ಟ್ ಬಗ್ಗೆ ಇವತ್ತು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ತೆ ಸರ್. ಸರ್, ಇದೇನಿಲ್ಲ, ಇದು ಸೈಟ್ ಲೊಕೇಶನ್ ಬಂದು ತಿಪ್ಪಗೊಂಡಲ್ಲಿ ಅಂತ. ಎಕ್ಸಾಕ್ಟ್ ಆಪೋಸಿಟ್ ಸಿದ್ಧಾರ್ಥ ಕಾಲೇಜ್, ಮೆಡಿಕಲ್ ಕಾಲೇಜ್ ಇದೆ. ಎಕ್ಸಾಕ್ಟ್ ಅಲ್ಲಿ ಆಪೋಸಿಟ್ ಬರುತ್ತೆ. ಓಕೆ, ಸೊ ಈ ಸೈಟ್ ಡೈಮೆನ್ಷನ್ ಎಷ್ಟು ಬರುತ್ತೆ ಟೋಟಲ್? ಸರ್, ಆಕ್ಚುಲ್ ಆಗಿ ಸೈಟ್ ಡೈಮೆನ್ಷನ್ ಬಂದು 30-45 ಲೆಂತ್ ಇದೆ. ಓಕೆ, 30 ವಿಡ್ತ್ ಬರುತ್ತೆ, 45 ಲೆಂತ್ ಬರುತ್ತೆ. ಬಟ್ ನಾವು ಸೆಟ್ ಬ್ಯಾಕ್ 1.5 ಬಿಟ್ಟಿದ್ದೀವಿ. ಸೊ ಅದರಿಂದ 26 ಬರುತ್ತೆ. 26. ಬಟ್ ಕಾಂಪೌಂಡು ಒಂದು ಸ್ವಲ್ಪ 1.5 ಬಿಟ್ಟೆ ತಗೊಂಡಿದ್ದೀವಿ. ಓಕೆ, ಸೊ ಇದು ಟೋಟಲ್ ಆಗಿ ಈ ಪೂರ್ತಿ ಮನೆ ಎಷ್ಟು ಇದರಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು? ಸರ್, ನಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು 34 lakh ಬಂದಿದೆ. 34 ಲಕ್ಷ ಬಂದಿದೆ. 34 lakh ಬಂದಿದೆ. ಓಕೆ, ಸೊ ಇವಾಗ ಎಲಿವೇಶನ್ ಅಂತ ಬಂದರೆ ಯಾವ ಥರ ಎಲ್ಲ ಪ್ಲಾನ್ ಮಾಡಿದ್ದೀರಾ? ಏನೇನು? ಸರ್, ಇದು ಎಲಿವೇಶನ್ ಆ್ಯಕ್ಚುಲಿ ಇಲ್ಲೊಂದು ಪೈಪ್ ಬಂದಿದೆ. ಅದನ್ನು ಕವರ್ ಅಪ್ ಮಾಡೋಕ್ಕೋಸ್ಕರ ಈ ಥರ ಪ್ರೊಜೆಕ್ಷನ್ ತಗೊಂಡಿದ್ವಿ. ಓಕೆ, ಆಮೇಲೆ ಇದೆಲ್ಲ ಪ್ರೊಜೆಕ್ಟ್ ಔಟ್ ಮಾಡಿಬಿಟ್ಟು ಇಲ್ಲಿ ಎಲಿವೇಶನ್ ಮಾಡಿ ನಾರ್ಮಲ್ ಬ್ಯಾಂಡ್ಸ್ ಹಾಕೊಂಡಿದ್ದೀವಿ. ವಿಂಡೋಸ್ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಯಾವುದು ಮಾಡೋಕ್ಕೋಗಿಲ್ಲ. ಯಾಕಂದರೆ ಸಿಂಪಲ್ ಟೆಕ್ಸ್ಚರ್ ಇರಲಿ ಅಂತ ಕ್ಲೈಂಟ್ ಒಪಿನಿಯನ್ ಇತ್ತು. ಓಕೆ, ಸಿಂಪಲ್ ಆಗಿರಲಿ ಬಟ್ ಎಲಿಗೆಂಟ್ ಆಗಿ ಬಿಡಲಿ ಅಂತ ಕಾಣಲಿ ಅಂತ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಸೂಪರ್. ಇಲ್ಲಿ ಯಾವ ಥರ ಮಾಡಿದ್ದೀರಾ? ಸರ್, ಇಲ್ಲಿ 5 feet ಹೈಟ್ವರೆಗೂ ಒಂದು ನಾರ್ಮಲ್ ಟೈಲ್ಸ್, ಇದು ನ್ಯಾಚುರಲ್ ಸ್ಟೋನ್ ಏನಿಲ್ಲ. ಓಕೆ ಓಕೆ, ಟೈಲ್ಸ್ ತರನೇ, ನ್ಯಾಚುರಲ್ ಸ್ಟೋನ್ ತರನೇ, ಬಟ್ ಟೈಲ್ಸ್ ಇದು ಸೇಮ್. ಅದು ಸೇಮ್ ಅದೇ ಕ್ಲಾಡಿಂಗ್ಗೋಸ್ಕರ ಇಲ್ಲೆಲ್ಲ ಫೋಕಸ್ ಲೈಟ್ಸು ಮತ್ತೆ ಟಿಂಟೆಡ್ ಗ್ಲಾಸಸ್ ಎಲ್ಲ ಹಾಕಿದಿರಲ್ಲ. UPVC ವಿಂಡೋಸ್ ಅಲ್ಲಿ ಬಂದಿದೆ. ಓಕೆ ಓಕೆ, ಸೊ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತಾ ನಿಮ್ಮ ಇದರಲ್ಲಿ? ಸರ್, ಇದು ಇನ್ಕ್ಲೂಡ್ ಇಲ್ಲ. ಇದು ಕ್ಲೈಂಟ್ ಸ್ಕೋಪಿಗೆ ಬರುತ್ತೆ, ಬಟ್ ಆನ್ ಸೈಟಲ್ಲಿ ಬೇಕಾದ್ರೆ ಮಾಡ್ಕೊಡ್ಬೋದು ನೀವು. ಓಕೆ, ಸೊ ಎಂಟ್ರೆನ್ಸ್ ಅಂತ ಬಂದರೆ ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ. ಇದು ಲೈಕ್ ವಾಸ್ತು ಪ್ರಕಾರವಾಗಿ ಯಾವ್ಯಾವ ಥರ ಮಾಡಿದ್ದೀರಾ ಡೋರು ಅದೆಲ್ಲ? ಸರ್, ಇದು ವಾಸ್ತು ಪ್ರಕಾರ ಅಂದರೆ ಇದು ಸೌತ್ ಫೇಸಿಂಗ್ ಆಗಿರೋದ್ರಿಂದ ಈಸ್ಟ್ ಫೇಸಿಂಗ್ ಡೋರ್ ಬರಬೇಕಿತ್ತು. ಓಕೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಂಟ್ರೆನ್ಸಿಗೋಸ್ಕರ ಸರ್ ಪಾರ್ಕಿಂಗ್ ಏನು ಬೇಡ, ಪಾರ್ಕಿಂಗ್ ಔಟ್ ಸೈಡ್ ಸ್ಪೇಷಿಯಸ್ ಆಗಿದೆ, ಪಾರ್ಕ್ ಮಾಡ್ಕೊಂಡು ಇಲ್ಲೇ ಪಾರ್ಕ್ ಮಾಡ್ಬೋದು ಅಂದ್ಬಿಟ್ಟು ಸ್ವಲ್ಪ ಅವ್ರು ಸ್ಪೇಷಿಯಸ್ ಆಗಿರಲಿ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ವಿಲೇಜ್ ಅಟ್ಮಾಸ್ಫಿಯರ್ ಆಗಿರೋದ್ರಿಂದ. ಸೊ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲಿ ಬಂದರೆ ಗೇಟ್ ಕೂಡ ಒಂದು CNC ಕಟಿಂಗ್ ಕೊಟ್ಟಿದ್ದೀವಿ. MS ಗೇಟ್ ವಿತ್ CNC ಕಟಿಂಗ್ ಕೊಟ್ಟಿದ್ದೀವಿ. ಇದು ಎಷ್ಟು ಹೈಟ್ ಬರುತ್ತೆ? 4 feet? 5 feet ಬರುತ್ತೆ. 5 feet ಬರುತ್ತೆ. 4.5 ಬರುತ್ತೆ. ಸೊ ಎಂಟ್ರೆನ್ಸ್ ಒಳಗೆ ಹೋದ್ರೆ ಇಲ್ಲಿ ಯಾವ ಥರ ಒಂದು ಟೈಲ್ಸ್ ಹಾಕಿದ್ದೀರಾ ಅಥವಾ ಯಾವ ಥರ? ಟೈಲ್ಸ್ ಸರ್, ಇದು ನಾರ್ಮಲ್ 16 inches by 16 inches ಇದೆ, ಆಂಟಿ ಸ್ಕಿಡ್. ಓಕೆ ಓಕೆ, ನಾರ್ಮಲ್ ಇದು 40 ರೂಪೀಸ್ ಒಳಗಡೆ ಎಲ್ಲ ಬಂದ್ಬಿಡ್ತಿದ್ದು ಇದು. ಆಮೇಲೆ ವಾಲ್ ಕ್ಲಾಡಿಂಗ್, ಇದು ಲೈಟ್ ಅಂಡ್ ಡಾರ್ಕ್. ಸರ್, 7.5 feet ಅಷ್ಟೇ. 7.5 feet. ಅದ್ರ ಮೇಲೆ ಯಾಕೆಂದ್ರೆ ಪೈಪ್ ಎಲ್ಲ ಬಂದಿದೆ. ಓಕೆ ಓಕೆ ಓಕೆ, ಪೈಪ್ಸ್ಗೋಸ್ಕರ ನಾವು ಆ ಥರ ಬಿಟ್ಟಿದ್ದೀವಿ. ಸೊ ಇದು ಆಕ್ಚುಲಿ ಕ್ಲೀನಿಂಗ್ ಎಲ್ಲ ತುಂಬಾ ಕ್ಲೀನಿಂಗ್ಗೋಸ್ಕರ ಯೂಸ್ ಆಗಲಿ ಪರ್ಪಸ್ ಕ್ಲೀನಿಂಗ್ ಎಲ್ಲ ಬರುತ್ತೆ. ಇಲ್ಲಿ ಮೇನ್ ಯೂನಿಟ್ ಇದೆ ಅಲ್ಲ? ಹೌದು ಸರ್, ಕಂಟ್ರೋಲ್ ಎಲ್ಲ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಕೂಡ ಒಂದು ಸೂಪರ್ ಆಗಿ ಮಂಗಳೂರು. ಅದು ಫುಲ್ ಪ್ರೊಜೆಕ್ಷನ್ ತಗೊಳ್ಳಿಲ್ಲ. ನಾರ್ಮಲ್ ಅವರು ಎಷ್ಟು ಹೊರಿಬಾರ್ದು ಅಂದ್ಬಿಟ್ಟು ನಾರ್ಮಲ್ ಒಂದು ಇಂಚ್ ರೂಫಿಂಗ್ ಮಾಡ್ಕೊಂಡಿದ್ದು, ಡಬಲ್ ಇಂಚ್ ರೂಫಿಂಗ್ ಆಗಿದೆ. ಓಕೆ, ಸೊ ಇಲ್ಲಿ ಕೂಡ ಒಂದು ವಿಡ್ತ್ ಎಷ್ಟು ಬರುತ್ತೆ ಇಲ್ಲಿ? ಸರ್, ಇಲ್ಲಿ 5 by 45 ಫುಲ್ ವಿಡ್ತ್ ಬರುತ್ತೆ.
ಎಕ್ಸಾಕ್ಟ್ 5 ಫೀಟ್ ವಿಡ್ತ್ ಬರುತ್ತೆ. ಓಕೆ. ಲೆಂತ್ 45 ಇದೆ. 45 ಆರಾಮಾಗಿ ಬೈಕ್ಸ್ ಎಲ್ಲ ಪಾರ್ಕ್ ಮಾಡ್ಬೋದು. ಅವ್ರ ಫಂಕ್ಷನ್ಗೆಲ್ಲ ಓಕೆ ನಾರ್ಮಲ್ ಇಲ್ಲಿ ಆರಾಮಾಗಿ ಊಟ ಮಾಡೋಕ್ಕೋಸ್ಕರ ಅಲ್ಲೆಲ್ಲ ಇದು ಮಾಡಿದ್ದಾರೆ. ಸೂಪರ್. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಎಂಟ್ರೆನ್ಸ್ ಡೋರ್ ಬರುತ್ತಲ್ಲ, ಡಬಲ್ ಸ್ಟೆಪ್. ಯಾಕಂದ್ರೆ ಸಿಂಗಲ್ ಆಗಿ ಕೊಡಬಹುದಾಗಿತ್ತಲ್ಲ, ಬಟ್ ಇದೇನಿಗೆ ಡಬಲ್ ಸ್ಟೆಪ್? ಇದು ಪ್ಲಿಂತ್ ಬೀಮ್ ಬೇರೆ ಇದೆ. ಆಮೇಲೆ ಇದು SSM ಮೇಲೆ ಪ್ಲಿಂತ್ ಬೀಮ್ 1 ಫೀಟ್ ಬಂದಿದೆ. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ಡಬಲ್ ಸ್ಟೆಪ್ ಬರುತ್ತೆ. ಆ ಕಡೆ ಏನಿದೆ ಸರ್? ಈ ಕಡೆ ಸ್ಪೇಷಿಯಸ್ ಆಗಿದೆ. ಅಲ್ಲೊಂದು ಗೆಸ್ಟ್ ರೂಮ್ ತರ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಇನ್ನು ಶಿಫ್ಟ್ ಆಗಿಲ್ಲ ಕ್ಲೈಂಟ್, ಎಲ್ಲ ಇನ್ನ ಪ್ರೋಸೆಸ್ ನಡೀತಿದೆ ಅದಕ್ಕೋಸ್ಕರ. ಓಕೆ. ಸೊ ಇಲ್ಲೊಂದು ಪ್ಲಾಂಟೇಶನ್ ಬಾಕ್ಸ್ ಕೊಟ್ಟಿದ್ದೀವಿ. ಓಕೆ. ಪ್ಲಾಂಟರ್ ಬಾಕ್ಸ್, ಅದಕ್ಕೆ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ. ಅಂದ್ರೆ ಇದು ಎಕ್ಸೆಸ್ ಮಿಕ್ಕಿದ್ದು ಓಕೆ ವೇಸ್ಟೇಜ್ ಆಗ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಯೂಸ್ ಮಾಡ್ಕೊಂಡ್ರದು. ಓಕೆ ಓಕೆ. ಸೊ ಆ ಕಡೆ ಒಂದು ವಾಟರ್ ಕನೆಕ್ಷನ್ ಕೊಟ್ಟು ಮತ್ತೆ ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ಗೆಸ್ಟ್ ರೂಮ್ ತರ. ಯಾರಾದ್ರೂ ಬಂದ್ರೆ ಅದು ಎಷ್ಟು ಡೈಮೆನ್ಷನ್ ಇದೆ ಗೆಸ್ಟ್ ರೂಮ್ದು? ಸರ್ ಅದು 10x10 ಇದೆ. 10x10 ಬರುತ್ತೆ. ಓಕೆ. ಸೊ ಬ್ಯಾಕ್ ಸೈಡ್ ಕೂಡ ಕಾಂಪೌಂಡ್ ಆಲ್ಮೋಸ್ಟ್ ಒಂದು 4 ಫೀಟ್ 4.5 ಫೀಟ್ ಎಲ್ಲ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ 6 ಫೀಟ್ ವಿಡ್ತ್ ಬರುತ್ತೆ. ಇಲ್ಲಿ ಆರಾಮಾಗಿ ಸ್ಪೇಷಿಯಸ್ ಆಗಿ ಅವ್ರೇನಾದ್ರೂ ನಾರ್ಮಲ್ ಸ್ಮಾಲ್ ಪಾರ್ಟಿ ಮಾಡಬೇಕು ಅಂದ್ರೆ ಯೂಸ್ ಮಾಡ್ಕೊಬಹುದು. ಗಾಡಿ 2 ವೀಲರ್ಸ್ ಕೂಡ ಆರಾಮಾಗಿ ಪಾರ್ಕ್ ಮಾಡಬಹುದು. ಇಲ್ಲಿ ಟ್ಯಾಂಕ್ ಕೆಪಾಸಿಟಿ 10,000 ಕೊಟ್ಟಿದೆ ಸರ್. ಎಕ್ಸಾಕ್ಟ್ 10,000 ಬರುತ್ತೆ. ಓಕೆ ಸೂಪರ್. ಸೊ ನೆಕ್ಸ್ಟ್ ಬಂದ್ರೆ ಎಂಟ್ರೆನ್ಸ್ ಡೋರ್ ಕೂಡ ನೋಡ್ತಿರ್ಬೋದು. ಎಂಟ್ರೆನ್ಸ್ ಡೋರ್ ಬಂದ್ಬಿಟ್ಟು ಇದು ಟೀಕ್ ಅಲ್ಲ, ಒನ್ನೆ ಇದು. ಪ್ಯೂರ್ ಒನ್ನೆ. ಓಕೆ. ಪ್ಯೂರ್ ಒನ್ನೆ ಬರುತ್ತೆ. ಪಾಲಿಶ್ಡ್ ಬರುತ್ತೆ. ಪಾಲಿಶ್ ಬರುತ್ತೆ. ವಿತ್ ಫಿಟ್ಟಿಂಗ್ಸ್ ಕೂಡ ಚೆನ್ನಾಗಿದೆ. ಬ್ರಾಸ್ ಫಿಟ್ಟಿಂಗ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಇದು ಎಷ್ಟು ಹೈಟ್ ಬರುತ್ತೆ ಸರ್? ಸರ್ ಇದು 7 ಫೀಟ್ ಬರುತ್ತೆ. 7 ಫೀಟ್ ಬರುತ್ತೆ. ಇದು ಸೆಕ್ಷನ್ ಬಂದ್ಬಿಟ್ಟು 6x4 ಬರುತ್ತೆ. 6x4 ಬರುತ್ತೆ. ಸೊ ಮನೆ ಒಳಗೆ ಬಂದಿದ ತಕ್ಷಣ ಇದು ಹ್ಯೂಜ್ ಲಿವಿಂಗ್ ಏರಿಯಾ. ಸೊ ಅಷ್ಟೊಂದು ಸೂಪರ್ ಆಗಿ ಒಂದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದೀರಾ. ಸೊ ಲಿವಿಂಗ್ ಏರಿಯಾ ಇದೆಷ್ಟು ಡೈಮೆನ್ಷನ್? ಸರ್ ವಿಡ್ತ್ ಬಂದ್ಬಿಟ್ಟು 14.5 ಇದೆ. ಲೆಂತ್ ಬಂದ್ಬಿಟ್ಟು 18.5 ಇದೆ. 18.5 ಬರುತ್ತೆ. ಓಕೆ. ಸ್ಪೇಷಿಯಸ್ ಲಿವಿಂಗ್ ಬರುತ್ತೆ. ಸೊ ಫ್ಲೋರಿಂಗ್ ಎಲ್ಲ ಯಾವುದು ಸರ್? ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಸ್ಮಾರ್ಟ್ ಮಾರ್ಬಲ್. ಇದು ಸ್ಮಾರ್ಟ್ ಮಾರ್ಬಲ್. ಇದು ಕೂಡ ಉದ್ದ ಇದೆಯಲ್ಲ? ಹೌದು ಸರ್. 6x4 ಬರುತ್ತೆ. 6x4 ಇದೆಲ್ಲ 115 ರೂಪೀಸ್ ಒಳಗಡೆ ಬಂದ್ಬಿಟ್ಟಿದೆ. ಓಕೆ ಓಕೆ. ಸೊ ವೆಂಟಿಲೇಷನ್ ಯಾವ ತರ ಪಾಯಿಂಟ್ ಮಾಡಿದ್ದೀರಾ ಸರ್? ವೆಂಟಿಲೇಷನ್ ಎಲ್ಲ 4x4 ವಿಂಡೋಸ್ ಎಲ್ಲ ಮಾಡಿದ್ದೀವಿ. ವಿತ್ UPVC ವಿತ್ ಎಲ್ಲ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೂಪರ್. ಸೊ ನೆಕ್ಸ್ಟ್ ಬಂದರೆ ಕೂಡ TV ಕ್ಯಾಬಿನೆಟ್ ಕೂಡ ನೋಡಿ ಎಷ್ಟು ನೀಟಾಗಿ ಸೂಪರಾಗಿ ಕೂಡ ಮಾಡಿದ್ದಾರೆ. ಇದು ಕೂಡ ಬೀಡಿಂಗ್ಸು ಮತ್ತು POP ಅದೆಲ್ಲ ಮಾಡಿ ತುಂಬಾ ಒಂದು ಲುಕ್ಕಾಗಿ ಬರ್ತಿದೆ. ಓಕೆ. ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಏನೇನು ಬರುತ್ತೆ ಸರ್? ಇಲ್ಲಿ ಕಿಚನ್ ಇದೆ ವಿತ್ ಅಟ್ಯಾಚ್ ಪೂಜಾ ರೂಮ್. ಪೂಜಾ ರೂಮ್ ಬಂದ್ಬಿಟ್ಟು 5x4 ಇದೆ. ಇದೇನಂದ್ರೆ ಡೋರ್ 360 ಡಿಗ್ರಿ ಓಪನ್. 360 ಡಿಗ್ರಿ. ಹೌದು ಸರ್. ಹಿಂಗೂ ಮಾಡ್ಬೋದು, ಈ ತರನೂ ಮಾಡ್ಬೋದು. ಹಿಂಗೂ ಓಪನ್ ಮಾಡ್ಕೊಬೋದು. ಈ ಜನ ಜಾಸ್ತಿ ಇದೆ, ಈ ತರ ಓಪನ್ ಮಾಡ್ಬಿಟ್ಟು ಮಾಡ್ಬೋದು. ಸೊ ಒಳಗೆ ಕೂಡ ನೋಡ್ತಿರ್ಬೋದು ಸೇಮ್ CNC ಕಟಿಂಗ್ ಎಲ್ಲ ಮಾಡಿದ್ದಾನೆ. CNC ಕಟಿಂಗು ಮತ್ತೆ ಗೋಲ್ಡ್ ಬೀಡಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ. ಓಕೆ. ಗ್ಲಾಸ್ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕೂಡ ನೋಡ್ತಿರ್ಬೋದು. ಇದು ಊಟನ ಅಥವಾ ಇದು? ಇದು ಇಂಟೀರಿಯರ್ ಸ್ಕೋಪ್ ಅಲ್ಲಿ ಮಾಡ್ತಿದ್ದಾರೆ. ಇಂಟೀರಿಯರ್ ಸ್ಕೋಪಲ್ಲಿ ಅವ್ರು ಮಾಡಿಸಿದ್ದಾರೆ. ಓಕೆ ಓಕೆ. ಸೊ ಇದು ಪಾರ್ಟಿಷನ್ ಕೂಡ ಇದು ಮಾಡಿದ್ದಾರೆ ನೋಡ್ತಿರ್ಬೋದು. ವುಡನ್ ಬೀಮ್ ತರ ಕೊಟ್ಟು. ಸೊ ಈ ಕಡೆ ಕೂಡ ಶೋಕೇಸ್ ತರ ಮಾಡಿದ್ದಾರೆ. ಕಿಚನ್ ಸ್ಪೇಷಿಯಸ್ ಇದೆ. ಕಿಚನ್ ಎಷ್ಟು ಡೈಮೆನ್ಷನ್ ಬರುತ್ತೆ ಸರ್? ಕಿಚನ್ 12x11 ಬರುತ್ತೆ. 12x11 ಬರುತ್ತೆ. ಇಲ್ಲೊಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಇನ್ನು ಚೇರ್ಸ್ ಎಲ್ಲ ಬರಬೇಕಿದೆ. ಓಕೆ. ಸೊ ಇಲ್ಲೂ ಒಂದು ಬೀಮ್ ಇದೆ. ಎಲ್ಲ ಅಕ್ರಾಲಿಕ್ ಕಿಚನ್ ಮಾಡ್ತಿದ್ದಾರೆ. ಅಕ್ರಾಲಿಕ್ ಕಿಚನ್ ಫುಲ್ ಮಾಡರ್ನ್ ಫಿನಿಶ್ ಅಕ್ರಾಲಿಕ್ ಕಿಚನ್. ಇಲ್ಲಿ ಟೈಲ್ಸ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಅಪ್ ಟು 4 ಫೀಟ್ ಹೈಟ್ ಇದೆ. ಟೈಲ್ಸ್ ಕೊಟ್ಟಿದ್ದೀರಾ ಇಲ್ಲಿ ನೀವು? ಏನು ಧೂಳು ಏನು ಕೂತ್ಕೊಂಬಾರ್ದು, ಕ್ಲೀನಾಗಿ ಬರಲಿ ಅಂತ. ಆಮೇಲೆ ಇದು ಗ್ಯಾಲಕ್ಸಿ ಜೆಟ್ ಬ್ಲ್ಯಾಕ್ ಬರುತ್ತೆ. ಓಕೆ. ಸೊ ಈ ಕಡೆ ಇದೇನು ಸರ್ ಇದು? ಸರ್ ಇದು ಹಿಡನ್ ವಾಶ್ರೂಮ್ ಥರ. ಹಿಡನ್ ವಾಶ್ರೂಮ್ ಗೊತ್ತೇ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೌದು ಸರ್. ಇದು ನೋಡಿದಾಗ ಇಲ್ಲಿ ಒಳಗೆ ಇನ್ನೊಂದು ಡೋರ್ ಇದೆ. ಇನ್ನೊಂದು ಡೋರ್ ಇದೆ ಒಳಗಡೆ. ಅಂದರೆ WPC ಅದು ವಾಟರ್ ಎಲ್ಲ ಇದಕ್ಕೆ ಸಿಡಿಬಾರ್ದು ಅಂತ ಆ ಥರ ನಾವು ಕೊಟ್ಟಿದ್ದೀವಿ. ಓಕೆ 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 ಓಕೆ. ಸೊ ನೋಡ್ಬೋದು ಹೆಂಗಿದೆ ಫ್ಲೋಟ್ ಎಲ್ಲ ಕಂಪ್ಲೀಟ್ ಫಿಟ್ಟಿಂಗ್. ಹೌದು ಸರ್. ಕಂಪ್ಲೀಟ್ ಐಟ್ ಫುಲ್ ಫಿಟ್ಟಿಂಗ್. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಸರ್. ಓಕೆ. ಸೆರಾನೇ ಇದೆ ಕಂಪ್ಲೀಟ್. ಎಲ್ಲ ಪ್ರೀಮಿಯಮ್ ಯೂಸ್ ಮಾಡಿದ್ದೀರಾ. ಸೊ ವಾಶ್ರೂಮ್ದು ಕೂಡ ವಿಡ್ತ್ ಆಲ್ಮೋಸ್ಟ್ ಒಂದು 3 ಇದೆಯಲ್ಲ? 4 ಇದೆ ಸರ್. 4 ಫೀಟ್ ಬರುತ್ತೆ. 4 ಫೀಟ್ ಇದೆ. ಲೆಂತ್ ಬಂದ್ಬಿಟ್ಟು 8 ಇದೆ. 8 ಇದೆ. ಆಲ್ಮೋಸ್ಟ್ 8 ಇದೆ. ಸ್ಮಾಲ್ ರೂಮ್ ಅಂದರೆ ಗೆಸ್ಟ್ ರೂಮ್ ಥರ, ಪೇರೆಂಟ್ಸ್ ಬೆಡ್ರೂಮ್ ಥರ ಯೂಸ್ ಮಾಡ್ಬೋದು. ಓಕೆ. ಇಲ್ಲೊಂದು ಸ್ಮಾಲ್ ಬೆಡ್ರೂಮ್. ಎಷ್ಟು ಡೈಮೆನ್ಷನ್ ಬರುತ್ತೆ ಇದು ಸರ್? ಇದು 9 ಫೀಟ್ಗೆ 11.5 ಬರುತ್ತೆ. 11.5 ಬರುತ್ತೆ. ಮತ್ತೆ ಇಲ್ಲಿ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮತ್ತೆ ಮೇಲ್ಗಡೆ ಕೂಡ ಸ್ಟೋರೇಜು ಇದೆಲ್ಲ ಪ್ಲಾನ್ ಮಾಡಿದ್ದೀರಾ. ಮತ್ತೆ 2 ಕಿಟಕಿ ಇದೆ. ಹೌದು ಸರ್. ಬೆಳಕು ಮತ್ತೆ ಇದಕ್ಕೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ 2 ವಿಂಡೋಸ್. ಓಕೆ ಓಕೆ. ಸೊ ಟೋಟಲ್ ಆಗಿ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂದು ಪ್ಲಾನಿಂಗ್ ಇದೆಯಲ್ಲ. ಓಕೆ. ಮತ್ತೆ ಇಲ್ಲಿ ಕೂಡ ನೋಡ್ತಿರ್ಬೋದು ಶೋಗೆ ಪರ್ಪಸ್ಗೆ. ಅಂಡ್ ಆ ಕಡೆ ಏನು ಸರ್? ಸರ್ ಇಲ್ಲಿ UPS ಪಾಯಿಂಟ್ ಇದೆ. ಅದು ಕ್ಲೈಂಟ್ ಒಂದು ಸ್ವಲ್ಪ ಸ್ಟೋರೇಜ್ ಮಾಡಿದ್ದಾರೆ. ಅಂದ್ರೆ ಇವಾಗ ಶಿಫ್ಟ್ ಆಗಿದ್ದಾರಲ್ಲ ಒಂದು ಸ್ವಲ್ಪ. UPS ಪಾಯಿಂಟ್ ಇದೆ.
ಸ್ಟೋರೇಜ್ ಇದೆ, ಫುಲ್ ಯೂಸ್ ಮಾಡ್ಬೋದು. UPS ಪಾಯಿಂಟ್ ಎಲ್ಲ ಅಲ್ಲೇ ಕೊಟ್ಟಿದ್ದೀವಿ. ಅಲ್ಲೇ ಕೊಟ್ಟಿದ್ದೀರಾ. ಓಕೆ, ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಫ್ಲೋರ್ ಬರುತ್ತೆ ಸರ್? G+1. G+1 ಮೇಲೆ ಆಫ್ ಇದೆ ಅಷ್ಟೇ. ಓಕೆ ಓಕೆ. ಸೊ ಇಲ್ಲಿ ಬಂದರೆ ಆ್ಯಕ್ಚುಲಿ ನೋಡ್ತಿರ್ಬೋದು ಎಲ್ಲ ಲಪೋತ್ರ ಸರ್, ಎಲ್ಲ ಲಪೋತ್ರ ಬರುತ್ತೆ. ಥಿಕ್ನೆಸ್ ಏನು ಸರ್? ಥಿಕ್ನೆಸ್ 20 mm. 20 mm ಥಿಕ್ನೆಸ್, ಅಂದರೆ 40 mm ಬೇಡ ಅಂತ. ಹಾಂ ಹಾಂ. ಓಕೆ, 40 mm ಬೇಡ ಅಂತ ಈ 20 mm ಸಾಕು, ಲಕ್ಸುರಿ ಲುಕ್ ಇರಲಿ ಅಂತ ಇದು ಮಾಡಿದ್ವಿ. ಇಲ್ಲಿ ಎಲ್ಲ ಸ್ಟೆನ್ಸಿಲ್ಸ್ ಕೊಟ್ಟಿದ್ದೀವಿ ಸರ್. ಇದು ರೈಲಿಂಗ್ಸ್ ಎಲ್ಲ ಯಾವುದು ಬರುತ್ತೆ? SS ಸರ್. SS ರೈಲಿಂಗ್ಸು, ಟಫ್ ಆ್ಯಂಡ್ ಗ್ಲಾಸ್. ಓಕೆ, ಸೂಪರ್. ಸೊ ನೆಕ್ಸ್ಟು ಇಲ್ಲೆಲ್ಲ ಪೇಂಟಿಂಗ್ ಇದು ಸರ್? ಸ್ಟೆನ್ಸಿಲ್ಸ್ ಪೇಪರ್, ಅದು ಸ್ಟೆನ್ಸಿಲ್ಸ್ ಪೇಪರು ಅಂದರೆ ಪೇಂಟಿಂಗ್ ಥರನೇ ಕಾಣಿಸ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪೇಂಟಲ್ಲೇ ಮಾಡಿರೋದು ಸ್ಟೆನ್ಸಿಲ್ಸ್. ರೂಫ್ ಹೈಟ್ ಎಷ್ಟಿದೆ ಇಲ್ಲಿಗೆ ಸರ್? 20 feet ಬರುತ್ತೆ. 20 feet ಡಬಲ್ ಹೈಟ್ ಇದು. ಡಬಲ್ ಹೈಟು. ಓಕೆ, ಮೇಲ್ಗಡೆ ಸ್ಕೈಲೈಟ್ ಪ್ರೊವೈಡ್ ಮಾಡಿ, ಸ್ಕೈಲೈಟ್ ಕೊಡಿ. ಓಕೆ ಓಕೆ ಓಕೆ, ಸೂಪರ್. ಸೊ ನೆಕ್ಸ್ಟಿಗೆ ಬಂದರೆ ಇಲ್ಲಿ ಈಗ 2 ರೂಮ್ ಬರುತ್ತಾ, 1 ರೂಮ್ ಬರುತ್ತೆ ಸರ್? ಇಲ್ಲಿ 2 bedroom ಇದೆ. 2 bedroom ಬರುತ್ತೆ. ಹಾಂ, ಓಕೆ. ಇದು ಫಾಯರ್ ಏರಿಯಾ ಥರ. ಇಲ್ಲಿ ನಾರ್ಮಲ್ ಆಗಿ ಅವ್ರೇನಾದ್ರು ಚಿಲ್ ಮಾಡುವಾಗ ಆ ಥರ ಮಾಡಿದ್ದೀವಿ. ಓಕೆ, ಸೊ ಇಲ್ಲೂ 2 ವಿಂಡೋ ಕೊಟ್ಟಿದ್ದೀರಾ? ಅದು ಫಿಕ್ಸ್ಡ್ ಗ್ಲಾಸ್ ಬೆಳಕು ಬರುತ್ತೆ ಪ್ಲಾನ್ ಮಾಡಿದ್ದೀರಾ? ಫಿಕ್ಸ್ಡ್ ಗ್ಲಾಸ್ ಕೊಟ್ಟಿದ್ದೀವಿ. ಅಲ್ಲಿ ನಾರ್ಮಲ್ ಯಾವಾಗಲೂ ಯೂಸ್ ಮಾಡಲ್ವಲ್ಲ. ಓಕೆ, ಟಿಂಟೆಡ್. ಅದು ಈಚೆಯಿಂದ ಏನು? ಔಟ್ಸೈಡ್ ಒನ್ ವೇ ಗ್ಲಾಸ್. ಒನ್ ವೇ ಗ್ಲಾಸ್. ಓಕೆ, ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು. ಬಟ್ ಇಲ್ಲಿ ಏನಕ್ಕೆ ಸರ್ ಇದು ಈ ಥರ ಮಾಡಿರೋದು? ಸರ್ ಇದು ರೈಸರ್, ಏನಾದ್ರು ಕೂತ್ಕೊಂಡು ಇಲ್ಲಿ ಯಾರಾದ್ರು ಇರ್ತಾರೆ, ಆರಾಮಾಗಿ ಕೂತ್ಕೊಂಡು ಏನಾದ್ರು ಚಿಲ್ ಮಾಡೋ ಥರ ಮಾಡಿದ್ದೀವಿ. ಓಕೆ, ಸೊ ಟೋಟಲ್ ಆಗಿ ಇಲ್ಲಿ 2 bedroom ಬರುತ್ತೆ. ಆಮೇಲೆ ಸೇಫ್ಟಿ, ಆಮೇಲೆ ವಾಟರ್ ಬೇರೆ ಆ ಕಡೆ ಸ್ಪ್ಲಿಟ್ ಆಗ್ಬಾರ್ದಲ್ಲ, ಏನಾದ್ರು ಕ್ಲೀನಿಂಗ್ ಮಾಡುವಾಗ ಎಲ್ಲ ವಾಟರ್ ಆ ಕಡೆ ಸ್ಪ್ಲಿಟ್ ಆಗ್ಬಾರ್ದು ಅಂತ ಇದು ಮಾಡಿ. ಓಕೆ ಓಕೆ. ಸೊ ನೆಕ್ಸ್ಟ್ ಇಲ್ಲೆಲ್ಲ ಫ್ಲಶ್ ಡೋರ್ಸು. ನಾರ್ಮಲ್ ಇದು 5,000 ಎಲ್ಲ ಬರುತ್ತೆ. ವಿತ್ ವಾಸ್ಕಲ್ಲು ಇದು ಫಿಟ್ಟಿಂಗ್ಸ್ ಎಲ್ಲ ಸೇರಿ 10,000 ಒಳಗಡೆ ಆಗೋಗುತ್ತೆ. 10,000 ಒಳಗಡೆನೇ ಆಗ್ಬಿಡುತ್ತೆ. ಸೊ ಇದು ಬಂದರೂ ಮಾಸ್ಟರ್ ಬೆಡ್ರೂಮ್? ಹೌದು ಸರ್, ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ಇದು 9.5ಗೆ 11.5 ಇದೆ. 9.5ಗೆ 11.5 ಇದೆ. ಓಕೆ ಓಕೆ ಓಕೆ. ಸೊ ಟೋಟಲ್ ಆಗಿ ನೋಡ್ತಿರ್ಬೋದು ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಎಲ್ಲ, ಮತ್ತು ಇಲ್ಲಿ ಕೂಡ ವಿಂಡೋ ವಿತ್ ಮಸ್ಕಿಟೋ ಮೆಶ್ ಬರುತ್ತೆ. ಫೀಚರ್ಸ್ ಎಲ್ಲ ಹೈಫೈ. ಹೈಫೈ ಬರುತ್ತಾ? ಹೈಫೈ ಪ್ರೀಮಿಯಂ ಸರ್ ಇದು. ಪ್ರೀಮಿಯಂ. ವಯರ್ಸು, ಸಿಮೆಂಟ್ ಅದೆಲ್ಲ ಸರ್? ಸರ್ ವಯರ್ಸ್ ಬಂದ್ಬಿಟ್ಟು ಫಿನಾಲೆಕ್ಸ್ ಯೂಸ್ ಮಾಡಿದ್ದೀವಿ. ಸಿಮೆಂಟ್ ಬಂದ್ಬಿಟ್ಟು ಜುವಾಗೆ, ಆಮೇಲೆ ಪ್ಲಾಸ್ಟಿಂಗು ಟೈಲ್ಸ್ಗೆಲ್ಲ ಅಲ್ಟ್ರಾಟೆಕ್ ಯೂಸ್. ಅಲ್ಟ್ರಾಟೆಕ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ವಾಶ್ರೂಮ್ ಇದೆ ನೋಡ್ತಿರ್ಬೋದು. ಸೊ ಇಲ್ಲಿ ಕೂಡ ಅಷ್ಟೇ ಸೀಲಿಂಗ್ ತನಕ ಟೈಲ್ಸ್ ಹಾಕಿದ್ದೀರಾ? ಹೈಲೈಟ್ ಎಲ್ಲ ಮಾಡಿದ್ದೀವಿ. ಓಕೆ, ಸೊ ಯೂಶಲಿ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಕೇಳ್ಬೋದು ಕೆಳಗಡೆ ವಾಟರ್ ಲೀಕೇಜು. ಸರ್ ಎಪಾಕ್ಸಿ ಫಿಲ್ ಆಗಿರುತ್ತೆ. ಆಮೇಲೆ ಬ್ರಷ್ ಬಾಂಡ್ ಕೂಡ ಮಾಡಿರ್ತೀವಿ. ಓಕೆ ಓಕೆ. ಸೊ ಅದರಿಂದ ವಾಟರ್ ಲೀಕೇಜ್ ಪ್ರಾಬ್ಲಮ್ ಇರಲ್ಲ. ಫಸ್ಟು ಎಲ್ಲ ಕ್ಲೀನ್ ಮಾಡಿ ಬ್ರಷ್ ಬಾಂಡ್ ಮಾಡಿ ಮತ್ತೆ ಎಪಾಕ್ಸಿ ಫಿಲ್ಲಿಂಗ್ ಮಾಡ್ತೀವಿ. ಓಕೆ ಓಕೆ. ಸೊ ನಿಮ್ಮ ಇದರಲ್ಲಿ ವಾರಂಟೀಸ್ ಅಂತ ಬಂದರೆ ಏನಾದರೂ ಪ್ರೊವೈಡ್ ಇರುತ್ತೆ ಸರ್. 10 years ವ್ಯಾರಂಟಿ ಕೊಡ್ತೀವಿ. ಸ್ಟ್ರಕ್ಚರಲ್ 15 years ವ್ಯಾರಂಟಿ. ಓಕೆ ಓಕೆ. ಟೋಟಲ್ ಆಗಿ ಎಷ್ಟು ಟೈಮ್ ತೊಗೊಂಡಿದ್ದು ಕಂಪ್ಲೀಟ್ ಮಾಡೋಕ್ಕೆ? ಸರ್ ಇದು 7 months ಒಳಗಡೆ ಕಂಪ್ಲೀಟ್. 7 months ಕಂಪ್ಲೀಟ್ ಮಾಡಿದ್ದೀರಾ ಸರ್? ಇದು ಡೇಟ್ ಫಿಕ್ಸ್ ಮಾಡಿದ್ರು, ಆಷಾಢ ಆಗಿ ಶ್ರಾವಣದಲ್ಲೇ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರೆ ಸರ್ ಅದು. ಓಕೆ ಓಕೆ. ಸೊ ನೆಕ್ಸ್ಟ್ ಬಂದರೆ ಇದೊಂದು ರೂಮ್ ಇದೆ ನೋಡ್ತಿರ್ಬೋದು. ಇದು ಕಿಡ್ಸ್ ರೂಮ್ ಸರ್. ಇದು ಕಿಡ್ಸ್ ರೂಮ್ ಒಂದು ಥೀಮಲ್ಲಿ ಇರಲಿ ಅಂತ, ಬ್ಲೂ ಥೀಮಲ್ಲಿ ಇರಲಿ ಅಂತ ಮಾಡಿದ್ರು ಸರ್. ಅದಕ್ಕೆ ವಾಶ್ರೂಮ್ಗೂ ಬ್ಲೂ ಥೀಮಲ್ಲಿ ಟೈಲ್ಸು ಎಲ್ಲ ಕೊಟ್ಟಿದ್ದೀರಾ? ಓಕೆ ಓಕೆ, ಚೆನ್ನಾಗಿದೆ. ಇದು ಕೂಡ ಸೆರಾನೇ ಬರುತ್ತಲ್ಲ ಇದು? ಎಲ್ಲ ಕಂಪ್ಲೀಟ್ ಸರ್. ಸೆರಾ ಫಿಕ್ಚರ್ಸ್ ಎಲ್ಲ ಕಂಪ್ಲೀಟ್ ಕೂಡ ಅಷ್ಟೇ. ಇಲ್ಲೂ ಅಷ್ಟೇ ಬ್ಲೂ ಥೀಮು ಆಲ್ ರೂಮ್ಸು. ಇಲ್ಲೂ ಅಷ್ಟೇ 2 ವಿಂಡೋಸ್ ಬರುತ್ತೆ ಟೋಟಲ್ ಆಗಿ. ಓಕೆ, ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಟೆರೆಸ್ ಏರಿಯಾ ಇದೆಯಾ? ಹೌದು ಸರ್, ಟೆರೆಸ್ ಇದೆ. ಸೊ ಟೆರೆಸ್ ಕೂಡ ಇಲ್ಲೇ ಆಕ್ಸೆಸ್ ಇದೆ. ಫ್ಯೂಚರಲ್ಲಿ ಬೇಕಾದ್ರೆ ಇನ್ನು ಹೈಟ್ ಕೂಡ ಇನ್ನೂ ಮಾಡ್ಬೋದು ಸರ್. ಇನ್ನು ಫ್ಯೂಚರ್ ಮಾಡ್ಬೋದು. ಅದಕ್ಕೆ ಅಂತ ಕಾಲಮ್ಸ್ ಎಲ್ಲ ಬಿಟ್ಟಿದ್ದೀವಿ. ಓಕೆ, ಇಲ್ಲೇ ಕಾಲಮ್ಸ್ ಇದೆ. ಎಷ್ಟು ಕಾಲಮ್ಸ್ ಟೋಟಲ್ ಬಂದಿರೋದು ಸರ್ ಇಲ್ಲಿ? ಸರ್ ಇಲ್ಲಿ 10 ಕಾಲಮ್ಸ್ ಬಂದಿದೆ. 10 ಕಾಲಮ್ಸ್ ಬಂದಿದೆ. ಓಕೆ ಓಕೆ. ಸೊ ಟೋಟಲಾಗಿ ಇಲ್ಲಿ ಕೂಡ ಸ್ಪೇಷಸ್ ಇದೆ. ಇಲ್ಲೂ ನೋಡ್ಬೋದು ಇಷ್ಟು ಸ್ಪೇಸ್ ಇದೆ. ಮೇಲ್ಗಡೆ ಅಲ್ಲಿಗೆ ಹೋಗೋ ಕೂಡ ಸಿಂಕ್ ಟ್ಯಾಂಕ್ಗೆ ಎಲ್ಲ ಆಕ್ಸೆಸ್ ಕೂಡ ಮಾಡಿದ್ದೀರಾ? ಹೌದು ಸರ್. ಸೊ ಇಲ್ಲಿ ಶೀಟ್ ಹಾಕ್ಸ್ಕೊಟ್ಟಿದ್ದೀವಿ. ಅಂದರೆ ಇದು ನಮ್ಮ ಸ್ಕೋಪಲ್ಲಿ ಇರಲಿಲ್ಲ, ಬಟ್ ಕ್ಲೈಂಟ್ ರೆಫರ್ ಮಾಡಿ ಅಂದರೆ ಆನ್ ದ ಸೈಟಲ್ಲಿ ವರ್ಕ್ ಮಾಡಿಸಿದ್ದಾರೆ. ಓಕೆ ಓಕೆ ಓಕೆ, ಸೂಪರ್. ಆ ಕಡೆ ಕೂಡ ಒಂದು ಸ್ಪೇಸ್ ಇದೆ, ಈ ಕಡೆನೂ ಸ್ಪೇಸ್ ಇದೆ. ಮತ್ತು ಅಲ್ಲಿ ಏನು ಸರ್ ಡೋರ್? ಅದು ವಾಶ್ರೂಮ್ ಸರ್? ಇದು ವಾಷಿಂಗ್ ಏರಿಯಾ. ಕಾಮನ್ ವಾಶ್ರೂಮ್. ವಾಷಿಂಗ್ ಮಿಷಿನ್ ಥರ. ವಾಷಿಂಗ್ ಮಿಷಿನ್ ಥರ ಇಡಕ್ಕೆ ತೋರಿಸ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ಗೋಸ್ಕರ ಪ್ರಾವಿಷನ್ ಬಿಟ್ಟಿದ್ವಿ. ಓಕೆ ಓಕೆ. ಅಂದರೆ ಔಟ್ಸೈಡ್ ವಾಷಿಂಗ್ ಮಾಡೋಕ್ಕಿಂತ ಇಲ್ಲ ಸಪ್ರೇಟಾಗಿ ಇಟ್ಬಿಡ್ಲಿ ಅಂತ. ಓಕೆ ಓಕೆ. ಸರ್ ನೆಕ್ಸ್ಟು ಇವಾಗ RCC ಕನ್ಸ್ಟ್ರಕ್ಷನ್ ಯೂಶಲಿ ಏನಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಬಡ್ಜೆಟಲ್ಲಿ ಪ್ರೀಮಿಯಮ್ ಆಗಿ ಮಾಡಿಕೊಡ್ತಾ ಇರೋಲ್ಲ. ಸೊ ನೆಕ್ಸ್ಟ್ ಇವಾಗ ನಿಮ್ಮನ್ನ ಮೀಟ್ ಆಗಬೇಕಂದ್ರೆ ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ? ನಮ್ಮ ಆಫೀಸ್ ಲೊಕೇಶನ್ ಬಂದು ಕಿಡ್ಲಾಸ್ಕರ್ ಲೇಔಟ್, ಎಕ್ಸಾಕ್ಟ್ ಸಪ್ತಗಿರಿ ಕಾಲೇಜ್ ಆಪೋಸಿಟ್ ಬರುತ್ತೆ.
ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಎಲ್ಲ ನೋಡಿ ಮಾತಾಡ್ಬೋದು ಸರ್. ಸೊ ನೀವು ಬರೀ ಬೆಂಗಳೂರು ಮಾತ್ರ ಕನ್ಸ್ಟ್ರಕ್ಷನ್ ಮಾಡೋದಾ ಅಥವಾ ಆಲ್ ಓವರ್ ಕರ್ನಾಟಕ? ಸರ್ ಆಲ್ಮೋಸ್ಟ್ ಬ್ಯಾಂಗ್ಳೂರು, ಮೈಸೂರು ಈಗ ರೀಸೆಂಟಾಗಿ ಮಾಡಬೇಕಿದೆ, ದೊಡ್ಡಬಳ್ಳಾಪುರ, ತುಮಕೂರು, ಆಮೇಲೆ ಎಲ್ಲ ಮಾಡ್ತಾ ಇದೀವಿ ಸರ್. ಓಕೆ, ಯಾವ ಟೈಮಿಂದ ಯಾವ ಟೈಮ್ ಆಫೀಸ್ ಓಪನ್ ಇರುತ್ತೆ ಸರ್? ಮಾರ್ನಿಂಗ್ 9:30 to 6:30 ಓಪನ್ ಇರುತ್ತೆ. ಆ ಟೈಮಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್.